ಇವತ್ತು ನಮ್ದು ಸೂರ್ಯಂದು ರಿಸಲ್ಟ್ ಐತಿ. ಹೋಗೈತಿ ತರಕ ಇನ್ನೂ ಬಂದಿಲ್ಲ ಇದು. ಇವ್ವ ರಿಸಲ್ಟ್ ಏನಾಗೈತನ್ವ ಯವ್ವ. ಪರೀಕ್ಷೆ ಚಂದಿಗೆ ಬರ್ದತೆ ಇಲ್ಲಿದ ಹುಡುಗ. ಅಮ್ಮ ಅಯ್ಯ ಬಂದೆ ಸೂರ್ಯ. ಹ್ಞೂ ಮಾ ತಗೋ ರಿಸಲ್ಟ್ ಬಂದತ್ ನೋಡೆ. ಹೌದಾ ಕುಡಿಲಿ. ಅವ್ವ ನನ್ನ ಮಗ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾನ್ರು. ಮತ್ತೆ ಹೆಂಗೆ ನಾವು ಕರೆನ ಸೂರ್ಯ. ಯಪ್ಪ ನೀ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಕಿಯ? ಯಪ್ಪ ಆಗಿಯ? ನಂಗೆ ನಂಬಕ್ ಆಗಲ್ದಲ್ಲ. ನಂಬಬೇಕಮ್ಮ, ನೀ ನಂಬಲಿ ಅಂತಾನ ನಾನು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗೇನಿ. ಕರೆನ ಸೂರ್ಯ, ನೀನು ಬರೀ ಪಾಸ್ ಆಗ್ಲಿ ಅಂತೇಳಿ ನಾ ಎಷ್ಟು ದೇವ್ರ ಕಡೆ ಹರಕೆ ಹೊತ್ತಿದ್ದೆ ಗೊತ್ತಾ. ನೀ ನೋಡಿದ್ರೆ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿ. ಹ್ಞೂ ಜಗ್ಗಿ ಕಷ್ಟಪಟ್ಟು ಓದಿಲ್ಲ ನಾನು. ಹೌದು ಅನ್ನಕತ್ತಿ ಬಿಡು ನೀನು, ನಾನು ಕಷ್ಟಪಟ್ಟು ಓದೇನಂತೇಳಿ. ಆದ್ರೆ ನೀನು ಒಂದು ದಿನ ಕಷ್ಟಪಟ್ಟು ಓದಿದ್ದೆ ನಾನು ನೋಡೇ ಇಲ್ಲ ಸೂರ್ಯ. ನೀ ಬುಕ್ ಹಿಡಿದಿದ್ದ ನೋಡಿಲ್ಲ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಇದೆಲ್ಲಿ ಫೇಲ್ ಆಕತನವಾ ಇದೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ಒಂದು ದಿನ ಬುಕ್ ಹಿಡಿದಿಲ್ಲ ನೀನು, ಬರೀ ಆಟ ಆಡಕ್ಕೆ ಹೋಗಿದ್ದಿ. ಇದೇಂತ ನಮ್ಮಮ್ಮ ಹ್ಯಾಂಗ ನಾನು ಕಾಪಿ ಹೊಡೆದಿದ್ದೇನಾರ ಬಾಯಿ ಬಿಡಿಸ್ತಾ ಅನ್ನತ್ತೆ. ನನ್ನ ಮ್ಯಾಗ ಡೌಟ್ ಬರಕತ್ತಲ್ಲ ನಮ್ಮಮ್ಮಗೆ. ಏನಂದ್ರಮ್ಮ ನೀನು ಅಡಿಗೆ ಮಾಡ್ತಿದ್ದಿಲ್ಲ, ಅಡಿಗೆ ಮಾಡುವಾಗ ಆಮೇಲೆ ಬಾಂಡೆ ತೊಳಕ್ ಹೋಗಿದ್ದಿಲ್ಲ, ಬಾಂಡೆ ತೊಳೆಯುವಾಗ, ಅರ್ಬಿ ಒಗಿವಾಗ, ಜಳಕ ಮಾಡುವಾಗ, ಪೂಜೆ ಮಾಡುವಾಗ, ಬಾಜು ಮನೆಯವ್ರ ಮನೆಗೆ ಹೋಗಿದ್ದಿ, ಮಾರ್ಕೆಟ್ಗೆಲ್ಲ ತರಕಾರಿ ತರಕ್ ಹೋಗಿದ್ದಿಲ್ಲ, ಅವಾಗ ಬಿಟ್ಟು ಬಿಡದ ಓದ್ಕೊಂತಿದ್ದೆ ನಾನು, ಬಿಟ್ಟು ಬಿಡದ ಓದ್ಕೊಂತಿದ್ದೆ. ಏನು ಹೌದಾ? ಹೋಗು, ನಾನು ನೋಡೇ ಇಲ್ಲ ಸೂರ್ಯ. ಅದಕ್ಕೆ ನೋಡಿಲ್ಲ ನಾನು ಮತ್ತೆ ಕೆಲಸ ಮಾಡ್ಕೊಂತ ಇರ್ತಿದ್ದೆ. ಅವಾಗ ನಾನು ನೋಡೇ ಇಲ್ಲ. ಆಮೇಲೆ ನಾನು ಬಂದು ಕೊಲೆ ಬಂದು ನೋಡ್ತಿದ್ನಲ್ಲ, ನೀನು ಬರೀ ಮೊಬೈಲ್ ನೋಡಿದ್ನಿ, ಟಿವಿ ನೋಡಿದ್ನಿ, ಇಲ್ಲಾಂದ್ರೆ ಮಕ್ಕೊಂಡಿದ್ನಿ, ಇಲ್ಲಾಂದ್ರೆ ಗದ್ಲ ಹಾಕಿದ್ನಿ, ಬರೀ ಇದನ್ನ ಮಾಡ್ತಿರ್ತಿದ್ದಿ ನೀನು. ಯಾವಾಗ ನೋಡಿದ್ರೆ ಬುಕ್ ಹಿಡಿದಿದ್ದ ನೋಡಿಲ್ಲ ನಾನು. ಅವಾಗ ನೀ ಬರ್ತಿದ್ದಿಲ್ಲ, ಅವಾಗ ಅದ ಬುಕ್ ಇಟ್ಟು ಬೇಸರಾಗಿ ಕುಂತಿರ್ತಿದ್ದೆ ನಾನು. ಟಿವಿ ನೋಡಾಕರ, ಮೊಬೈಲ್ ನೋಡಾಕರ, ಹಂಗೆ ಬಂದಿಟ್ಟು ಹಂಗೆ ಅಡ್ಡಾದ್ರತಂತೆ ಅವಾಗ ಮಕ್ಕೊಂತಿರ್ತಿದ್ದೆ. ಅವಾಗ ಬರ್ತಿದ್ದಿ ನೀನು, ಬಂದು ಭಯ ಕತ್ಬಿಡ್ತಿದ್ದಿ, ಬುಕ್ ಹಿಡ್ಕೊಳಂಗಿಲ್ಲ ಬುಕ್ ಹಿಡ್ಕೊಳಂಗಿಲ್ಲ ಅಂತೇಳಿ. ಹೌದನ್ನ ಸೂರ್ಯ? ನೋಡ್ಪ ನನಗೆ ಗೊತ್ತಾಯ್ದಿದ್ದಿಲ್ಲ ಬಿಡಪ್ಪ. ಅವು ನಮ್ಮ ಹಂಗೆ ಸೀಕ್ರೆಟ್ ಇರ್ತಾವ ಟೆಕ್ನಿಕ್ ಓದ್ಕೊಳ್ಳವು, ನಿಮಗೆಲ್ಲ ಗೊತ್ತಾಗಂಗಿಲ್ಲವ. ಹೌದನ ಅಮ್ಮ? ಮತ್ತೆ ಇದ ಖುಷಿಗೆ ಏನಾರ ಮಾಡಮ್ಮ ತಿನ್ನಾಕ. ಆತ್ ತಗೋ, ನಿನಗೆ ಏನು ಬೇಕು ಹೇಳು ಅದನ್ನ ಮಾಡ್ತೇನೆ. ಅಮ್ಮ ನನಗೆ ಇದು ಮಾಡಮ್ಮ, ನನಗೆ ರಸಗುಲ್ಲ ಮಾಡಮ್ಮ. ಏನು ರಸಗುಲ್ಲ? ಸರಿ ತಗೋ ಮಾಡ್ತೀನಿ. ಆಮೇಲೆ ಮಸ್ತ್ ಚಿಕನ್ ಬಿರಿಯಾನಿ ಮಾಡಮ್ಮ, ಅದ್ರ ಜೊತೆಗೆ ಚಿಕನ್ ಕಬಾಬ್ ಮಾಡಿಬಿಡೆ. ಆಯ್ತು ಸೂರ್ಯ ಮಾಡ್ತೇನೆ. ಇವತ್ತು ಖುಷಿಲೇ ಮಾಡ್ತೇನೆ ನೋಡು ಅಡುಗೆ ನಾನು. ಯಾಕಂದ್ರೆ ನನ್ನ ಮಗ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾನ, ನನಗೆ ಜಗ್ಗಿ ಖುಷಿ ಆಗೈತೆ ಸೂರ್ಯ. ಈಗ ಯಾರು ಫೋನ್ ಮಾಡಿ ಕೇಳ್ತಾರಲ್ಲ ಎಲ್ಲರಿಗೂ ಹೇಳುದೆ. ಹೇಳ ಮಸ್ತ್ ಹೇಳ, ಎಲ್ಲರೂ ಏನೇನಾರು ಅಂತಿದ್ರಲ್ಲ ನನಗೆ ಹೇಳಿದೆ. ಸರಿ ಈಗ ಅಡುಗೆ ಮಾಡ್ತೇನೆ. ಹ್ಞೂ ನಾನು ಒಂದಿಟ್ಟು ಹಂಗೆ ಟಿವಿ ನೋಡ್ಕೊಂತ ಕುಂದಿರ್ತೇನೆ. ನೀ ಆರಾಮ್ ರೆಸ್ಟ್ ಮಾಡು. ಹ್ಞೂ ಯಮ್ಮ ಇವ್ರು ಯಾಕೆ ಬಂದ್ರಮ್ಮ? ನನಗೂ ಗೊತ್ತಿಲ್ಲ ಸೂರ್ಯ. ಮಸ್ತ್ ಅಡಿಗೆ ಮಾಡಾಕತ್ತಿದ್ದಿ, ಈಗ ಬಂದಾರ ನೋಡ. ಇವ್ರಿಗೆ ಏನಾರ ನಾವು ಮಾತಾಡೋದೇನಾರ ಕೇಳಿಸ್ತತೆ ಏನ? ಒಟ್ಟು ಚಲೋ ಅಡಿಗೆ ಮಾಡುವಾಗ ಹಾಜರಕ್ಕಾರ ನೋಡು. ಏನ್ ಮಾಡಕತ್ತಿರ್ವ ತಾಯಿ ಮಗ? ಅಯ್ಯ ಬಾರ್ ಬೇ ಚಿಗವ ಬಾ. ಏನು ಭಾಳ ದಿನಕ್ಕೆ ಬಂದ್ಬಿಟ್ಟಿ? ಯಾಕವಾ ಮಗಳು ನೆನಪಾದ್ಲ ಅಂದ್ರೆ ಬರೋದು ಬೇಡ ನಾವು? ಅಯ್ಯ ಬ್ಯಾಡ ಅಂತ ಯಾರಂದ್ರೆ ಬೇ ಬರ್ರಲ್ಲ. ಅದ ಅಂದಂಗೆ ನನ್ನ ಮೊಮ್ಮಕ್ಕಳದು ರಿಸಲ್ಟ್ ಬಂತವಾ? ಹೌದನ್ಬಿ? ಏನಾಗೈತಿ? 2 ಹುಡುಗರು ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ಯಾವ. ಯವ್ವ ಡಿಂಗು ಮಿಂಕಿ ಹೌದಾ? ಹೌದು ಸೂರ್ಯ. ಅಂದಂಗ ನಿಂದೇನಾಗೈತಿ? ನಂದು ಫಸ್ಟ್ ಕ್ಲಾಸ್ ಆಗೈತಿ ರಿಸಲ್ಟ್. ಏನು ಹೌದಾ? ನಿಂದು ಫಸ್ಟ್ ಕ್ಲಾಸ್ ಆಗೈತಾ? ಹ್ಞೂ ಬೇ, ನನ್ನ ಮಗನು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾನ. ಇದನ್ನ ಯವ್ವ ನನ್ನ ಮೊಮ್ಮಕ್ಕಳು ಅಷ್ಟ ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ಯಾವು. ಇವ್ರ ಹುಡುಗ ಇದು ಸೂರ್ಯ ಅನ್ನೋದು ಕೆಟ್ಟ ಉಡಾಳ ಹುಡುಗಿದೆ. ಇದು ಯಾವಾಗ ಓದಿ ಪಾಸ್ ಆಗ್ಬೇಕು, ಫೇಲ್ ಆಗೈತನ ನಾ ಅನ್ಕೊಂಡಿದ್ದೆ. ಇದು ನೋಡಿದ್ರೆ ಇದು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗೈತೆ ಅನ್ನಕತ್ತಾರಲ್ಲ ಇವ್ರು. ಯಾಕಯ್ಯವ ಮುದಿಕೆ ಅಂತ ಹೇಳಿ ಆಶಾಡಕತ್ತೀರ ಇಬ್ರು? ಯಾಕೆ ಬೆಚ್ಚಿಗವ ನಾ ಯಾಕೆ ಆಶಾಡೋಣ? ಮತ್ತೆ ನಿನ್ನ ಮಗ ಎಟೆಟೆಟೆಟೆಟು ಶಾನೆ ಇದ್ದಿದ್ದಿಲ್ವಾ ಶಾಲ್ಯಾಗ? ಹೆಬ್ಬಟ್ಟು ಇದ್ದಂಗಿತ್ತು ಹೆಬ್ಬಟ್ಟು. ನೀ ನೋಡಿದ್ರೆ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾನ ನನ್ನ ಮಗ ಅಂತೇಳಿವ. ಮತ್ತೆ ಕಾಪಿ ಗಿಪಿ ಏನಾರ ಹೊಡೆದನ ಹುಡುಗ? ಯಾಕಂದ್ರೆ ಸಾಲ ಕೆಟ್ಟಂದ್ರೆ ಕೆಟ್ಟ ಉಡಾಳ ಹುಡುಗಿದೆ. ಈ ದೇವ ಕುತ್ಕೊಂಡು ಬುಕ್ ಓದಿತ್ತ ಯವ್ವ? ಹೋಮ್ವರ್ಕ್ ಯಾವಾಗ ಮಾಡಿತ್ತಂತೆ ನಾನು. ಪರೀಕ್ಷೆಗೆ ಈ ದೇವ ಓದ್ಕೋಬೇಕಂತೆ ನಾನು. ಅಯ್ಯ ಚಿಕ್ಕವ ಯಾಕೆ ಬೇ ಹೆಂಗ ಕಾಣ್ತತ್ ನಿನಗ ಕಣ್ಣಾಗ? ಯಾಕ ನನ್ನ ಮಗನ ರೌಡಿ ಮಾಡಿಯೇನೆ? ಸಾಲ ಶಾನೆ ಇಲ್ಲ ಉಡಾ ಟಪ್ಪು ಏನದ ಮಾತು ನೀನು? ನನ್ನ ಮಗ ಎಂತ ಶಾನೆ ಐತಿ ಗೊತ್ತನ?
ನೋಡ್ಯಾರ ನೋಡಿಲ್ಲ ಮಾರ್ಕಸ್ ಕಾರ್ಡಾರ ನೋಡಿಲ್ಲ ಫಸ್ಟ್ ಕ್ಲಾಸ್ನ್ಯಾಗ ಪಾಸ್ ಆಗ್ಯಾನವ. ಯಾಕೆ ಬೇ ಅಮ್ಮ ಹೆಂಗ್ ಕಾಣಕತ್ತ ನಿನ್ನ ಕಣ್ಣಾಗ? ಕಣ್ಣು ನೆಟ್ಟಗ ಕಾಣ್ತಾವ ಏನ ಹಂಗ ಅಂದಾಜ್ ಮೇಲೆ ಹೇಳಕತ್ತೀಯ ನಮ್ಮ ಮ್ಯಾಗ ಹೊಟ್ಟಿ ಊರಿಗೆ? ಓಯ್ ಯಾಕಂದೆ ಯಾಕ ಹಾಲು ಬಿಗಿ ಹಿಡಿದು ಮಾತಾಡು, ಹಾಲು ಉದರ್ಸ್ಬಿಟ್ಟೇನಿ. ಅಜ್ಜಿ ಏನು ಅನ್ನಕ್ಕೆ ಹೋಗ್ಬೇಡ ಅಜ್ಜಿ, ಅವ್ರೇನೋ ಮಸ್ತ್ ಈಗ ಸ್ಪೆಷಲ್ ಊಟ ಮಾಡಕತ್ತಾರ, ಮಾಡಿ ಊಟ ಮಾಡಿ ಹೋಗನಂತ. ಈಗ ಸುಮ್ಮನೆ ಇರಣಿ, ನೀನು ಸಿಟ್ಟು ಹಾಯ್ದ್ರೆ ಈಗ ಕಳ್ಸಿ ಬಿಡ್ತಾರೆ ಈಗ ಅವ್ರು ನಮ್ಮನ್ನ ಮನೆಗೆ. ಅಯ್ಯ ಹೌದಲ್ಲ ನನ್ನ ಮೊಮ್ಮಗನ ಮರ್ತಾ ಬಿಟ್ಟಿದ್ದೆ ನೋಡಿ ನಾನು. ಈಗ ಅವ್ರ ಜೊತೆ ಚಂದಗೆ ಮಾತಾಡ. ಹಾಂ ಅಷ್ಟ ಮಾಡ್ತೀನಿ. ಯಾಕಬೇ ಹೆಂಗ ಬೇಕಾದಂಗ ಮಾತಾಡಕತ್ತಿಯಲ್ಲ ನನ್ನ ಮಗಗೆ? ನಾನು ಹಂಗ ಜೋಕ್ ಮಾಡಿದೆ. ಎಲ್ಲ ಮುದುಕಿ ನೀ ಎದಕ್ಕೆ ಹಿಂಗ ಮಕ್ಕಳ ಉಲ್ಟಾ ಮಾತಾಡಕತ್ತಿ ಅಂತ ನನಗೆ ಗೊತ್ತೈತಿ. ಅಲ್ಲೇ ಡಿಂಗು ನಿನಗ ಫಿಟ್ಟಿಂಗ್ ಇಟ್ಟ ಏನು ಚಂದಗೆ ಮಾತಾಡ, ಚಂದಗೆ ತಿಂದು ಹೋಗೋಣ ಅಂತೇಳಿ ಫಿಟ್ಟಿಂಗ್ ಇಟ್ಟ. ಅದಕ್ಕೆ ಈಗ ಚಂದಗೆ ಮಾತಾಡಕತ್ತಿ ಅಷ್ಟೇ. ಅಂದಂಗೆ ಅಡಿಗೆ ಏನು ಮಾಡಕತ್ತಿ ಅಯ್ಯವ? ಮತ್ತು ಸಿಹಿ ಏನಾರ ಮಾಡುವ, ಸಿಹಿ ಸುದ್ದಿ ಕೊಟ್ಟು ಸಿಹಿ ಮಾಡು. ಹ್ಞೂ ಬೇ ಮಾಡಕತ್ತಿದ್ದೆ ನೋಡು. ನೀ ಏನೇನಾರ ಅಂದಿವ ನನಗೆ ಭಾಳ ಬೇಜಾರಾತು. ಮತ್ತು ಈಗ ನೋಡಿದ್ರೆ ಜೋಕ್ ಮಾಡಿ ನನಕತ್ತಿ. ಏ ಅಮ್ಮ ಅವ್ರು ಹಂಗೆ ಸುಮ್ಮನೆ ನೈಸ್ ಮಾಡಕತ್ತಾರಮ್ಮ. ಸುಮ್ಮನಿರು ಗೊತ್ತೈತೆ ನನಗೆ. ಮತ್ತು ಈಗ ಏನು ಮಾಡ್ತೀಯ ಅಡುಗೆ? ಸಂಜಿನಾಗ ಬಿರಿಯಾನಿ ಮಾಡ್ತೀನಿ, ಈಗ ಬರೀ ಪಲಾವ್ ಮಾಡ್ತೀನಿ ಅಷ್ಟೇ. ಅಷ್ಟು ಮಾಡ್ಬ ತಿಂದು ಹೋಗೋಲಕ್ಕ, ಯಾಕಂದ್ರೆ ತಿನ್ನುತ್ತಾನ ಅಂತೂ ಹೋಗೋದಿಲ್ಲ ಅವ್ರು. ಅದಕ್ಕೆ ಅಷ್ಟು ಮಾಡಿ ಸ್ವೀಟನ್ನು ಏನಾರ ಒಂದು ಮಾಡಿ ಮುಗಿಸ್ಬಿಡು. ಮಾಡ್ತೀನಿ, ರವಾದ್ದು ಶಿರಾ ಮಾಡ್ತೀನಿ. ಅಷ್ಟು ಮಾಡ್ಬ. ಊಟ ಮಾಡ್ಕೊಂಡೆ ಹೋಗ್ರಿ ಬೇ, ಕುಂದ್ರಿ. ಕುಂದ್ರತೆ ತಗೋರ್ವ. ಇವ ಎಷ್ಟು ಫಾಸ್ಟ್ ಕುಂತ್ರ ಇವ್ರು? ನಾವು ಇಂಥದ್ರಾಗೆಲ್ಲ ಭಾರಿ ಫಾಸ್ಟ್ ಪಾ. ಬಡ ಬಡ ಹೋಗ ಇವ ಅಡುಗೆ ಮಾಡಿ ನಡಿ ನೀನು. ನಾವು ಧಾರಾವಾಹಿ ನೋಡ್ತಿರ್ತೀವಿ, ನೀ ಅಡುಗೆ ಮಾಡ್ಕೊಂಬ, ಬಡ ಬಡ ಉಂಡು ಬಿಡೋಣ ಅಂತ. ಏನು ಅದು ತಗೋರ್ಬಿ. ಇಂಥವ್ರನ್ನ ಎಲ್ಲೂ ನೋಡಿಲ್ಲ ನಾನು ರಿಲೇಷನ್ ಒಳಗೆ. ನಿಮ್ಮ ಮನೆಗೂ ಹಿಂಗೆ ಅದಾರನ್ರಿ? ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿಪ್ಪ.